ನಮಸ್ತೆ ಎಲ್ಲರಿಗೂ. ಶಬರಿಮಲೆ ಯಾತ್ರೆಗೆ ಗಂಡು ಮಕ್ಕಳು ಮಾತ್ರ ಹೋಗ್ತಾರೆ, ಹೆಣ್ಣು ಮಕ್ಕಳು ಹೋಗೋದಿಲ್ಲ. ಯಾವ ಒಂದು ಕಾರಣಕ್ಕೆ ಹೆಣ್ಣು ಮಕ್ಕಳು ಹೋಗೋದಿಲ್ಲ ಅಂದರೆ ಮಕ್ಕಳು ಮಾತ್ರ ಹೋಗ್ತಾರೆ, ವಯಸ್ಸಾಗಿರೋರು ಹೋಗ್ತಾರೆ. ಈ ಒಂದು ಮಧ್ಯ ವಯಸ್ಕರರು ಹೆಣ್ಣುಮಕ್ಕಳು ಅಯ್ಯಪ್ಪನ ದರ್ಶನ ಪಡೆಯುವಂತಿಲ್ಲ. ಏನಕ್ಕೆ ಪಡೆಯುವಂತಿಲ್ಲ, ಇದರ ಮಹಿಮೆ ಏನು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಹೊಸ ವಾಟ್ಸಪ್ ಗ್ರೂಪ್ನ ಮಾಡಿದ್ದೀನಿ ನಾನು, ಅಂದರೆ ಹೊಸ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಲ್ಲಿ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತೀನಿ. ನಿಮಗೆ ಯಾರಿಗಾದ್ರೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಹೊಸ ಯೂಟ್ಯೂಬರ್ ಅಂತ ಇದ್ದರೆ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಗ್ರೂಪ್ ಲಿಂಕ್ ಇರುತ್ತೆ, ನೀವಲ್ಲಿ ಬಂದು ಜಾಯ್ನ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಯ್ಯಪ್ಪ ಸ್ವಾಮಿಯ ಪಾದಚರಣಗಳಿಗೆ ಸ್ಮರಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅಯ್ಯಪ್ಪ ಬಂದು ಮೊದಲನೇದಾಗಿ ಬ್ರಹ್ಮಚಾರಿ. ಅಯ್ಯಪ್ಪ ಬ್ರಹ್ಮಚಾರಿ, ಅವನು ಮದುವೆ ಆಗಿಲ್ಲ. ಅಯ್ಯಪ್ಪ ಬ್ರಹ್ಮಚಾರಿ. ಅವನು ಮಣಿಕಂಠ ಇದ್ದಾಗಲೇ ಒಂದು ತಾಯಿಯ ಒಂದು ನೋವಿಗೋಸ್ಕರ ಕಾಡಿಗೆ ಹೋಗ್ಬಿಟ್ಟು ಹುಲಿಯ ಮೇಲೆ ಬಂದು ಹುಲಿಯ ಹಾಲನ್ನು ತಂದು ಆವಾಗ ಅವರ ತಂದೆಗೆ ಒಂದು ಕೊಟ್ಟಿರ್ತಕ್ಕಂಥ ಮಾತು, ನಾನು ಇದನ್ನು ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಸೊ ತಂದೆಗೆ ಕೊಟ್ಟಿರ್ತಕ್ಕಂಥ ಒಂದು ಮಾತನ್ನು ಉಳಿಸ್ಕೊಂಡು ಅವನು ಹೇಳ್ತಾನೆ, ನಾನು ಎಲ್ಲಿ ಬಾಣ ಬಿಡ್ತೀನೋ ಅಲ್ಲಿ ಶಬರಿಮಲೆ ನನ್ನ ಸನ್ನಿಧಾನ, ಒಂದು ಸಣ್ಣ ದೇವಸ್ಥಾನವನ್ನು ಕಟ್ಟಿಸ್ಬೇಕು, ಅಲ್ಲಿ ಪ್ರತಿ ವರ್ಷ ನನ್ನನ್ನು ನೋಡಲಿಕ್ಕೆ ಭಕ್ತ ಸಾಗರ ಹರಿದು ಬರಬೇಕು, ನಾನು ಅಯ್ಯಪ್ಪ ಎಂಬ ಹೆಸರಿನಿಂದ ಇಡೀ ಇದರಲ್ಲಿ ಬೆಳಗಬೇಕು ವಿಶ್ವದಲ್ಲಿ ಅಂತ ಹೇಳಿಬಿಟ್ಟು ಅಯ್ಯಪ್ಪ ಹೇಳ್ತಾನೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇಲ್ಲಿ 800 ವರ್ಷಗಳ ಇತಿಹಾಸವನ್ನು ನಾವು ನೋಡೋದಾದರೆ ಅಯ್ಯಪ್ಪನಿಗೆ ಒಂದು ಹೆಣ್ಣು ಮಕ್ಕಳು ಹೋಗೋದಿಲ್ಲ. ಅದನ್ನು ಆ ಒಂದು ಕೇರಳ ಸರ್ಕಾರ ಮತ್ತು ದೇವಸ್ಥಾನ ಕಮಿಟಿ ಏನಿದೆ ಅಲ್ವಾ, ಅದನ್ನು ಹಾಗೆ ಕಾಪಾಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು, ಊಹಾಪೋಹಗಳು ಎಲ್ಲ ಆಯಿತು. ಬಟ್ ನಾವು ಯಾರೂ ದೇವರಿಗಿಂತ ಮಿಗಿಲಾದವರು ನಾವು ಯಾರೂ ಇಲ್ಲ. ಹೋದರೆ ಏನಾಗುತ್ತೆ, ಬಿಟ್ಟರೆ ಏನಾಗುತ್ತೆ ಹಾಗಂತ ಹೋಗಿರೋರು ಇದ್ದಾರೆ. ಕೋರ್ಟು ತೀರ್ಪು ಕೊಟ್ಟ ಮೇಲೆ ನಾವು ಹೋಗೇ ಹೋಗ್ತೀವಿ ಅಂತ ಅಯ್ಯಪ್ಪನಿಗೆ ಪಣ ತೊಟ್ಟು ಹೋದಂಥ ಮಹಿಳೆ ಏನಾಗಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅದೆಲ್ಲ ನಮಗೆ ಬೇಡ. ಇವಾಗ ಅಯ್ಯಪ್ಪನ ಬಗ್ಗೆ ಏನು ಇದೆ ಅದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಅಯ್ಯಪ್ಪನಿಗೆ ಏನಕ್ಕೆ ಮಹಿಳೆಯರು ಹೋಗೋದಿಲ್ಲ ಅಂತ ನಾವು ನೋಡೋದಾಯಿತು ಅಂತ ಹೇಳಿದರೆ, ಅಯ್ಯಪ್ಪನಿಗೆ ಹಿಂಗೆ ಯಾರೋ ಕೇಳಿದಾಗ ಹೇಳ್ತಾನಂತೆ, ಅಯ್ಯಪ್ಪ ನಿನಗೆ ಏನಕ್ಕಪ್ಪ ನಿನಗೆ ಮಹಿಳೆಯರು ಬರಬಾರ್ದು ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, 5 ವರ್ಷದ ಋತುಮತಿಗಿಂತ ಮುಂಚೆ ಇರೋರು, ಅಂದರೆ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಅಯ್ಯಪ್ಪನ ದರ್ಶನವನ್ನು ಪಡೆಯಬಹುದು. ಮತ್ತು ಅವರಿಗೆ 50 ವರ್ಷದ ನಂತರ ಅವರ ಒಂದು ಋತುಚಕ್ರ ನಿಂತ ನಂತರ ಇದೆ ಅಲ್ವಾ, ಸೊ ಆವಾಗ ಅಯ್ಯಪ್ಪನ ದರ್ಶನ ಪಡೆಯಬಹುದು. ಈ ಒಂದು ಮಧ್ಯದಲ್ಲಿ ಋತುಚಕ್ರಕ್ಕೆ ಯಾರೆಲ್ಲ ಒಳಪಡ್ತಾರಲ್ವ ಅಂಥವ್ರಿಗೆ ಅಯ್ಯಪ್ಪನ ದರ್ಶನ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದರೆ, ಅವರು ಪ್ರತಿ ತಿಂಗಳು ಋತುಮತಿ ಆದಾಗ ಅವರು ಪಡ್ತಕ್ಕಂಥ ಕಷ್ಟ ಅವರಿಗೆ ಗೊತ್ತಿರುತ್ತೆ. ನಾನು ತಾಯಿನೂ ಇದ್ದಾರೆ, ನಾನು ಅದನ್ನೆಲ್ಲ ನೋಡಿದ್ದೀನಿ. ನಾನಿರೋದು ಕಾಡಿನಲ್ಲಿದ್ದಾಗ ಈ ಒಂದು ನೋವನ್ನು ಅವ್ರು ಅನುಭವಿಸಿದಾಗ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಸೌಕರ್ಯಗಳು ಇರುವುದಿಲ್ಲ. ತಾಯಿಯ ಬದಲಿಗೆ ತಂದೆ ನನ್ನ ದರ್ಶನ ಪಡೆಯಲಿ, ಸೋದರಿಯ ಬದಲಿಗೆ ಸಹೋದರನನ್ನ ದರ್ಶನ ಪಡೆಯಲಿ, ಪತ್ನಿಯ ಬದಲಿಗೆ ಪತಿ ನನ್ನ ದರ್ಶನ ಪಡೆಯಲಿ, ಆಮೇಲೆ ಮಾತೆಯ ಬದಲಿಗೆ ಮಾತೆಯ ಪುತ್ರನನ್ನ ದರ್ಶನ ಪಡೆಯಲಿ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಒಂದು ವಾಕ್ಯನ ಕೊಡ್ತಾನೆ. ಸೊ ನನ್ನ ಗಿರಿಗೆ ಬರ್ತಕ್ಕಂಥವ್ರು ಅಲ್ಲಿ ಅಂದರೆ ಪುರುಷರಾದರು ಅಂತ ಹೇಳಿದರೆ ಅವರಿಗೆ ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ. ಅದು ಏನೇ ಬಂದರೂ ಎದುರಿಸುವಂಥ ಒಂದು ಶಕ್ತಿ ಇರುತ್ತೆ. ಬಟ್ ಈ ತಾಯಿಯಲ್ಲಿ ಈ ಒಂದು ಋತುಚಕ್ರದ ಇದಿರೋದ್ರಿಂದ ಆ ತಾಯಿಗೆ ನಾನು ತೊಂದರೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ತಾಯಿಯ ಬದಲಿಗೆ ತಂದೆ, ಸಹೋದರಿಯ ಬದಲಿಗೆ ಸಹೋದರ, ಪತ್ನಿಯ ಬದಲಿಗೆ ಪತಿ, ಈ ಥರ ನನ್ನ ಒಂದು ದರ್ಶನವನ್ನು ಪಡೆಯಲಿ. ದರ್ಶನ ಪಡೆದು ಬಂದಂತಹ ಪುರುಷರು ಅವರ ಮನೆಗೇನು ಬಂದು ವಾಪಸ್ಸು ಆ ಒಂದು ದೀಪನ ನೋಡಿ ಇದನ್ನು ಮಾಡ್ತಾರಲ್ವ, ಮನೆಯಲ್ಲಿ ಪೂಜೆ ಮಾಡ್ತಾರಲ್ವ, ಅಲ್ಲಿಗೆ ನನ್ನ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನನ್ನ ನೋಡಿರ್ತಕ್ಕಂಥ ದರ್ಶನನೇ ನಾನು ಅವರಿಗೆ ಕೊಡ್ತೀನಿ, ನನ್ನ ದೃಷ್ಟಿನೇ ನಾನು ಅವರಿಗೆ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಏನಂತ ಹೇಳಿದರೆ, ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಶಬರಿಮಲೆಗೆ ಹೋಗಿ ವಾಪಸ್ ಮನೆಗೆ ಬಂದು ಅವರು ಮಾಲೆ ತೆಗೆಯೋದಕ್ಕಿಂತ ಮುಂಚೆ ಮನೆಯಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಊದುಬತ್ತಿ ಎಲ್ಲ ಬೆಳಿಗ್ಗೆ ನಮಗೊಂದು ಮಂಗಳಾರತಿನ ಕೊಡ್ತಾರಲ್ವ, ಆ ಒಂದು ರೂಪದಲ್ಲಿ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ನನ್ನ ಆಶೀರ್ವಾದವನ್ನು ಕೊಡ್ತೀನಿ. ಈ ಒಂದು ಕಾರಣಕ್ಕೆ ನನ್ನ ಗಿರಿಗೆ ಯಾವುದೇ ಮಹಿಳೆಯರು ಬರೋದು ಬೇಡ ಅನ್ನೋ ಒಂದು ವಾಗ್ದಾನವನ್ನು ಅಯ್ಯಪ್ಪ ಕೊಟ್ಟಿರ್ತಾನೆ. ಬಟ್ ಇದಕ್ಕೆ ವಿರುದ್ಧವಾಗಿ ಸರ್ಕಾರದಲ್ಲಿ ಕೋರ್ಟು ಕೇಸು ಅಂತೆಲ್ಲ ಹೋಗ್ಬಿಟ್ಟು ಹೆಣ್ಮಕ್ಳು ಹೋಗಬೇಕು ಅಂತೆಲ್ಲ ಆಯಿತು. ಆದರೆ ಕೇರಳ ಸರ್ಕಾರ ಬದ್ಧವಾಗಿ ನಿಂತ್ಕೊಂತು, ಯಾವುದೇ ಕಾರಣಕ್ಕೂ ನಾವು ಹೆಣ್ಣುಮಕ್ಕಳಿಗೆ ಪ್ರವೇಶವನ್ನು ನೀಡೋದಿಲ್ಲ ಅನ್ನೋ ಒಂದು ಇದನ್ನು ಕೊಡ್ತು. ಆದರೂ ಸ್ವಲ್ಪ ಜನ ಕದ್ದು ಮುಚ್ಚಿ ಎಲ್ಲ ಹೋದ್ರು. ಅವರುಗಳು ಹೋಗಿರೋವಂಥವ್ರಿಗೆ ಏನೆಲ್ಲ ಆಗಿದೆ ಇದೇ ನಾವು ಟಿ ವಿ ಮಾಧ್ಯಮದಲ್ಲೂ ನೋಡಿದ್ದೀವಿ. ಸೊ ಯಾವುದು ಏನು ನಡ್ಕೊಂಡು ಬಂದಿರುತ್ತೋ ನಾವು ಅದನ್ನು ನಡೆಸ್ಕೊಂಡು ಹೋಗಬೇಕು. ಇಲ್ಲಿ ಬದಲಾವಣೆ ಮಾಡಲಿಕ್ಕೆ ನಾವು ನೀವು ಯಾರೂ ಅಲ್ಲ. ಮೇಲೆ ಸೃಷ್ಟಿಕರ್ತ ಏನು ಸೃಷ್ಟಿ ಮಾಡಿರ್ತಾನಲ್ವ, ನಾವು ಅದಕ್ಕೆ ಅದರ ಜೊತೆಗೆ ನಾವು ನಡೆಯಬೇಕು ಹೊರತಾಗಿ ಆ ಸೃಷ್ಟಿನೇ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿ ನಾವುಗಳು ಯಾರೂ ಅಲ್ಲ. ಅಯ್ಯಪ್ಪನ ಭಕ್ತಿ ಅಪಾರವಾದದ್ದು. ಅವನಿಗೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಭಕ್ತರು ಹೆಚ್ಚಿಗೆ ಆಗ್ತಾರೆ ವಿನಃ
ಕಡಿಮೆ ಅಂತೂ ಆಗೋದಿಲ್ಲ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಕೊನೆಯ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಯ್ಯಪ್ಪನ 9-10 ದಿನದಲ್ಲೇ ಒಂದು ಎಷ್ಟು ಕೋಟಿ ಗಂಟಲೆ ಹಣ ಸಂಗ್ರಹ ಆಗಿದೆ. ಲಕ್ಷ 75,000 80,000 ಭಕ್ತರು ಅಂತ ಇದ್ದರೆ ಅಲ್ಲಿಗೆ ಲಕ್ಷ ಗಂಟಲೆ ಭಕ್ತರು ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ, ಡಿಸೆಂಬರ್ ತಿಂಗಳು ಟಿಕೆಟು ಆಲ್ಮೋಸ್ಟ್ ಆಲ್ ಸ್ಲಾಟ್ ಎಲ್ಲನೂ ಬುಕ್ಕಿಂಗ್ ಆಗಿದೆ. ಯಾರಾದರೂ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಸಿಗೋವಂಥ ಚಾನ್ಸಸ್ ಇದೆ. ಟಿಕೆಟ್ ಸ್ಲಾಟ್ ಆಲ್ರೆಡಿ ಬುಕ್ ಆಗಿದೆ. ಡಿಸೆಂಬರ್ ತಿಂಗಳಲ್ಲಿ ಯಾವುದೂ ಖಾಲಿ ಇಲ್ಲ. ಸೊ ಜನವರಿ ತಿಂಗಳಲ್ಲಿ 1, 2, 3, 4 ಮತ್ತು 6ನೇ ತಾರೀಕು ಬುಕ್ ಆಗಿದೆ. 5ನೇ ತಾರೀಕು ಖಾಲಿ ಇದೆ. 12, 13, 14 ಮಕರ ಜ್ಯೋತಿ ಸಂದರ್ಭದ ಇನ್ನೂ ಬಿಟ್ಟಿಲ್ಲ. ಅದು ಈ ಫಸ್ಟ್ ವೀಕಲ್ಲಿ ಬಿಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ನಾನು ಅದನ್ನು ಖಂಡಿತ ತಿಳಿಸ್ತೀನಿ. ಸೊ ಮಹಿಳೆಯರು ಏನಕ್ಕೆ ಅಯ್ಯಪ್ಪನ ದರ್ಶನ ಪಡಿಬಾರ್ದು ಅನ್ನೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.